स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। नासिर हुसैन के समर्थन में उतरे डॉक्टर एमबी पाटिल। पिछले दिनों सदन में हुए हंगामे पर प्रतिक्रिया देते हुए उस्तुवारी मंत्री डॉक्टर एमबी पाटिल ने कहा कि किसी के द्वारा नारे लगाए जाने पर नासिर हुसैन कैसे जिम्मेदार हो सकते हैं। जिसने नारे लगाए हैं उस पर कार्रवाई हो। किसके बारे में कौन कौन क्या कह रहा है इसकी सारी जानकारी मुझे है, कहा डॉक्टर एमबी पाटिल ने। ಸರ್ MES ನವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಸರ್, ಕನ್ನಡ ಕಡ್ಡಾಯ ವಿರೋಧಿಸಿ ಮತ್ತು ಗಡಿ ಭಾಗದಾಗ IPS ಕೇಳೋರು ನೇಮಕ ಮಾಡಬೇಕು ಅಂತ. ಅದು MESನವ್ರದ್ದು ಸುಮ್ಮನೆ ಚುನಾವಣೆ ಗಿಮಿಕ್ ಇರ್ತದೆ, ಯಾರು ಕೇಳ್ತಾರೆ ಅವ್ರನ್ನ. ಅವ್ರ ಶಕ್ತಿನೂ ಕೂಡ ಮುಗಿದೋಗಿದೆ. MES ಶಕ್ತಿ ಏನು ಉಳಿದಿಲ್ಲ. ನೋಡಿದಿರಲ್ಲ ಎಲ್ಲ ಮೊನ್ನೆ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಜತ್ನವರು ಮನೆ ಲಕ್ಷ್ಮಣ ಸೌದಿಯಲ್ಲಿ ಜತ್ತ ಎಲ್ಲ ಸೌಶಲಾಪುರು ಇದೆಲ್ಲ ಜನ ಕರ್ನಾಟಕದ ಬರ್ತಿವಂತಿದ್ದಾರೆ. ಹೀಗಾಗಿ ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕು ಸರ್. ಈಗ ನಿನ್ನೆ ನಾಸಿರ್ ಹುಸೇನ್ ಅವ್ರದ್ದು ಪ್ರಮಾಣ ವಚನಕ್ಕೆ ಅವಕಾಶ ಕೊಡೋದು ಅಂತ ಹೇಳಿ ಬಿಜೆಪಿ ಹೇಳ್ತಾರೆ ತಗೊಂಡು, ಯಾಕಂದ್ರೆ ಅವರು ಕೂಡ ಏನು ಘೋಷಣೆ ಕೂಗಿದ್ದಾರೆ ಅದರಲ್ಲಿ ಶಾಮೀಲ್ ಹಾಕಿ ಅದು ಕೇಸ್ ಸಂಪೂರ್ಣವಾಗಿ ಮುಗಿಯೋವರೆಗೂ ಆಮೇಲೆ ಬಾಂಬ್ ಬ್ಲಾಸ್ಟ್ ಈಗ ನಾನು ಗುಂಪಿರ್ತದೆ, ನಾನು ಕಾರ್ಯಕ್ರಮ ಹೋಗ್ತಿದ್ದೇನೆ, ಆ ಕಾರ್ಯಕ್ರಮ ಯಾರೋ ಬಂದು ಘೋಷಣೆ ಕೂಗಿದ, ಅದಕ್ಕೆ ಅವ್ರನ್ನ ಯಾಕೆ ಜವಾಬ್ದಾರಿ ಮಾಡ್ತಾರೆ? ಸಮಸ್ಯೆ ಇಲ್ಲ ತುಳಸಿ. ಇವತ್ತಿಗೂ ಏನೇ ಇರಲಿ, ಇವತ್ತು ನಾನು ಹೋಗ್ತಾ ಇದ್ದೀನಿ, ಇವತ್ತು ಒಂದು 10,000 ಜನ ಇರ್ತದೆ. ಈಗ ಬಬಲೇಶ್ವರ್ಗೆ ಯಾರೋ ಬಂದು ಘೋಷಣೆ ಕೂಗಿದಂಥದ್ದು ಎಂ ಬಿ ಪಾಟೀಲ್ಗೆ ಸಂಬಂಧಿಸಿರ್ತದೆ. ನಾಸಿರ್ ಹುಸೇನ್ ಬರ್ತಿಲ್ಲ, ಯಾರು ಕೂಗಿದ್ದಾರೆ ಅದು ಅತ್ಯಂತ ಘೋರ ಅಪರಾಧ. ಅದು ಅವ್ರನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು. ಯಾರು ಘೋಷಣೆ ಕೂಗಿದ್ದಾರೆ ನಮ್ಮ ದೇಶನಾಗ ಇರ್ಲಿಕ್ಕೆ ಲಾಯ್ಕಿಲ್ಲ. ಅವರು ಭಾಗಿಯಾಗ್ತಾರೆ, ಅವ್ರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ನಿನ್ನೆ ಯತ್ನಾಳ್ ಅವರು ನಿನ್ನೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ರು. ಯತ್ನಾಳ್ ಅವ್ರು ಯಾವಾಗ ಏನೇನು ಮಾತಾಡಿದ್ರೆ ಎಲ್ಲನೂ ನಮಗೆ ಅದು ಅಪ್ ಟು ಡೇಟ್ ತೆಗಿಬೇಕಾಗ್ತದೆ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪೂರ್ತಿ ಒಂದು ಸಲ ಇಡಬೇಕಾಗ್ತದೆ ಸಲುವಾಗಿ. ಸರ್, ಲೋಕಸಭಾ ಚುನಾವಣೆ ಆಗಿಂದ ಸರ್ಕಾರನೇ ಉಳಿಯೋದಿಲ್ಲ ಅಂತ ನಿನ್ನೆ ಹೇಳಿದ್ದಾರೆ ಸರ್ ಯತ್ನಾಳ್ ಅವರು. ಸರ್ ಹೌದಾ? ಹಾಂ ಸರ್. ಯತ್ನಾಳ್ ಏನು ಭವಿಷ್ಯ ಹೇಳ್ತಾರ? ಹಾಂ, ಭವಿಷ್ಯ ಹೇಳ್ತಾರೆ ಅವ್ರು. ಹೇಳ್ರಿ, ಅವ್ರು 135 ಸೀಟ್ ಅದಾವೆ. ಸರ್ಕಾರ ಉಳಿಸ್ಬೇಕಂದ್ರೆ 55-60 MLA ಉಳ್ಬೇಕು. 55-60 ಮತ್ತೆಲ್ಲ ಬರೀ 5-6 MLA ತೊಗೊಂಬ ಅಂತ ಹೇಳಿ सर मिनी विधानसभा डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.